ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಶ್ರುತಿರಾಜ್. ನಿನ್ನೆಯಷ್ಟೇ ಗಡಿಪಾರಾಗಿದ್ದಂತಹ ರೌಡಿ ಶೀಟರ್ ದೂರುದಾರನ ಕೊಲೆಗೆ ಇದೀಗ ಯತ್ನ ನಡೆಸಿದ್ದ. ಚುನಾವಣಾ ಸಮಯದಲ್ಲಿ ನಡೆದಿದ್ದಂತಹ ಘಟನೆ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿತ್ತು. ಇದೀಗ ಬೆಂಗಳೂರಿನ ರೌಡಿಗಳಿಗೆ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಏನದು ಹಾಗಾದ್ರೆ ನೀವೇ ನೋಡಿ. ವಿಧಾನಸಭಾ ಚುನಾವಣೆ ರೌಡಿಗಳಿಗೆ ಕೇಡುಗಾಲ. 45 ರೌಡಿ ಶೀಟರ್ ಗಡಿಪಾರಿಗೆ ಪೊಲೀಸರ ತಯಾರಿ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ನಗರದ ಹಲವು ಪ್ರಮುಖ ರೌಡಿಗಳನ್ನ ಗಡಿಪಾರು ಮಾಡಲು ಪೊಲೀಸ್ ಇಲಾಖೆ ತಯಾರಿ ಮಾಡಿದೆ. ಈಗಾಗಲೇ ನಗರದ ಸುಮಾರು 45 ಪ್ರಮುಖ ರೌಡಿಗಳನ್ನ ಗಡಿಪಾರು ಮಾಡಲು ನಿರ್ಧಾರ ಮಾಡಿತ್ತು. ಅದರಲ್ಲಿ 12 ರೌಡಿಗಳನ್ನ ಗಡಿಪಾರು ಮಾಡಿ ಆಯಾ ವಿಭಾಗದ ಡಿಸಿಪಿಗಳು ಆದೇಶವನ್ನ ಮಾಡಿದ್ದಾರೆ. ಉಳಿದವರನ್ನ ಈ ವಾರದ ಒಳಗೆ ಗಡಿಪಾರು ಮಾಡಲು ಸಿದ್ಧತೆಗಳು ನಡೆದಿವೆ. ಬೆಂಗಳೂರಿನಲ್ಲಿ ಒಟ್ಟು 45 ರೌಡಿಗಳ ಹೆಸರನ್ನ ಪಟ್ಟಿ ಮಾಡಿರುವ ಪೊಲೀಸರು 12 ಜನರನ್ನ ಗಡಿಪಾರು ಮಾಡಿದ್ದಾರೆ. ಉಳಿದ 33 ಮಂದಿ ರೌಡಿ ಶೀಟರ್ಗಳನ್ನ ಶೀಘ್ರವೇ ಗಡಿಪಾರು ಮಾಡಲು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಪೂರ್ವ ವಿಭಾಗದ 12 ರೌಡಿಗಳು, ಪಶ್ಚಿಮ ವಿಭಾಗದ 6 ರೌಡಿಗಳು, ಆಗ್ನೇಯ ವಿಭಾಗದ 5, ಕೇಂದ್ರ ವಿಭಾಗದಲ್ಲಿ 4, ಈಶಾನ್ಯ ವಿಭಾಗದಲ್ಲಿ 4, ವೈಟ್ ಫೀಲ್ಡ್ ವಿಭಾಗದಲ್ಲಿ 5 ಜನ ರೌಡಿಗಳು, ಉತ್ತರ ವಿಭಾಗದಲ್ಲಿ 5 ಹಾಗೂ ದಕ್ಷಿಣ ವಿಭಾಗದಲ್ಲಿ 4 ರೌಡಿಗಳನ್ನ ಗಡಿಪಾರು ಮಾಡಲಾಗ್ತಿದೆ. ಈಗ ಎಲೆಕ್ಷನ್ ರಿಲೇಟೆಡ್ ಪ್ರಿಪರೇಷನ್ಸ್ ಅಲ್ಲಿ ನಾವು ಸುಮಾರು ಬೌಂಡ್ ಓವರ್ಸ್ ಪ್ರಿವೆಂಟಿವ್ ಆಕ್ಷನ್ಸ್ ಮಾಡಿದೀವಿ. ಸೊ ದಟ್ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂಗೆ ಮತ್ತೆ ಎಲೆಕ್ಷನ್ಸ್ ಫ್ರೀ ಅಂಡ್ ಫೇರ್ ಆಗಿ ಕಂಡಕ್ಟ್ ಆಗಕ್ಕೆ ಅನುಕೂಲತೆ ಆಗಬೇಕು ಅಂತ ಇದರಲ್ಲಿ ಸುಮಾರು ಮಂದಿ ಮೇಲೆ ಗೂಂಡಾ ಆಕ್ಟ್ ಹಾಕಿದೀವಿ. 2 ಮಂದಿ ಮೇಲೆ ಗೂಂಡಾ ಆಕ್ಟ್ ಆಲ್ರೆಡಿ ಅಪ್ಹೆಲ್ಡ್ ಆಗಿದೆ. ನಂತರ 3 ಜನದ ಗಡಿಪಾರು ಮಾಡಿದೀವಿ. ಇನ್ನೂ ಕೆಲವರದ್ದು ಇನ್ನು ಲಿಸ್ಟ್ ರೆಡಿ ಮಾಡ್ತಾ ಇದೆ. ಅದ್ರ ಪ್ರಕಾರ ಮುಂದೆ ಕ್ರಮ ಕೈಗೊಳ್ತೀವಿ. 33 ಜನ ರೌಡಿಗಳಿಗೆ ನೋಟಿಸ್ ಅನ್ನ ನೀಡಿದ್ದು ದಂಡಾಧಿಕಾರಿ ಪವರ್ ಇರುವ